ಬಸ್ ದಾರಿ ಬಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ಬಸ್ ಹಾಗೂ ಖಾಸಗಿ ಬಸ್ ಸಿಬ್ಬಂದಿಗಳ ನಡುವೆ ಹೊಡೆದಾಟ ನಡೆದ ಘಟನೆ ಪೊನ್ನಂಪೇಟೆಯಲ್ಲಿ ನಡೆದಿದೆ. ಗುಟ್ಟದಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ಮಡಿಕೇರಿ ಘಟಕಕ್ಕೆ ಸೇರಿದ ಸಾರಿಗೆ ಬಸ್ ಹಾಗೂ ಖಾಸಗಿ ಬಸ್ ಸಿಬ್ಬಂದಿಗಳ ನಡುವೆ ಮಾರಾಮಾರಿ ನಡೆದಿದೆ. ಈ ಕುರಿತು ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಮಾತನಾಡಿ, ಖಾಸಗಿ ಬಸ್ ಸಿಬ್ಬಂದಿಗಳಿಂದ ಹಲ್ಲೆಗೊಳಗಾದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆಂದರು. ನಮ್ಮನ್ನು ಸೈಡ್ ಮಾಡಿದ್ರು ಬಲೆಮುಂಡೂರಲ್ಲಿ. ನಾವು ಮಕ್ಕಳ ಹತ್ತಿಸ್ತಿರ್ಬೇಕಾದ್ರೆ ಮತ್ತೆ ಸೈಡ್ ಮಾಡಿ ಅವರು ಮಕ್ಕಳ ಹತ್ತಿಸಿದ್ರು. ಮುಂದೆ ನಾವು ಸೈಡ್ ಮಾಡ್ಕೊಂಡು ಬಂದ್ವಿ. ಪೊನ್ನಂಪೇಟೆಯಲ್ಲಿ ಬಂದು ಪೊನ್ನಂಪೇಟೆ ಬಸ್ ನಿಲ್ದಾಣದಲ್ಲಿ ಬಂದು ನಮ್ಮ ಬಸ್ಸಿಗೆ ಮುಂದೆ ಹಾಕಿ ನಮ್ಮ ಬಸ್ಸಿಗೆ ಅಡ್ಡಗಟ್ಟಿಬಿಟ್ಟು ನಾವು ಜನ ಇಳಿಸ್ಬೇಕಾದ್ರೆ ನಮ್ಮ ಚಾಲಕರನ್ನ ಹಿಡಿದು ಡೋರಿಂದ ಎಳೆದು ಹೊಡೆದಿದ್ದಾರೆ. ಪ್ರೈವೇಟ್ ಬಸ್ ಡ್ರೈವರು, ಕಂಡಕ್ಟರ್ ಮತ್ತು ಕ್ಲೀನರು. ಆದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ನಮ್ಮ ಘಟಕ ವ್ಯವಸ್ಥಾಪಕರಿಗೆ ಇನ್ಫಾರ್ಮ್ ಮಾಡಿ ನಮ್ಮ ಚಾಲಕರನ್ನ ಗೋಣಿಕೊಪ್ಪ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಖಾಸಗಿ ಬಸ್ ಮಾಲೀಕರಾದ ಸತೀಶ್ ಅವರು ಮಾತನಾಡಿ, ಖಾಸಗಿ ಬಸ್ ಸಿಬ್ಬಂದಿಗಳ ಮೇಲೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಲ್ಲೆ ಎಸಗಿದ್ದು, ಹಲ್ಲೆಗೊಳಗಾದ ಖಾಸಗಿ ಬಸ್ ಚಾಲಕ ಮತ್ತು ನಿರ್ವಾಹಕ ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆಂದರು. 8 ಗಂಟೆಗೆ ಬೆಸಗೂರಿನಿಂದ ಹೊರಡಬೇಕಾದ ಬಸ್ಸು 8:10ಕ್ಕೆ ಪೊನ್ನಂಪೇಟೆ ತಲುಪಿ ಅನಾವಶ್ಯಕವಾಗಿ ತೊಂದರೆಯನ್ನು ಕೊಟ್ಟಿರುತ್ತದೆ. ಅದಲ್ಲದೆ ಬೆಸಗೂರು ಜಂಕ್ಷನ್ನಿಂದ ಪೊನ್ನಂಪೇಟೆ ಕಾನೂರು ಜಂಕ್ಷನ್ನವರೆಗೆ ಮಡಿಕೇರಿ ಘಟಕದ ಕೆಎಸ್ಆರ್ಟಿಸಿ ಬಸ್ KA 19F339 ಬೆಸಗೂರಿನಿಂದ ಪೊನ್ನಂಪೇಟೆ ಜಂಕ್ಷನ್ನಿನವರೆಗೆ ನಮ್ಮ ಬಸ್ಸಿಗೆ ಸೈಡು ಕೊಟ್ಟಿರುವುದಿಲ್ಲ. ಅದಾದ ನಂತರ ಪೊನ್ನಂಪೇಟೆ ಬಸ್ ಸ್ಟ್ಯಾಂಡಿನಲ್ಲಿ ನಿಲ್ಲಿಸಿದ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕನನ್ನು ವಿಚಾರಿಸಿದಾಗ ಚಾಲಕನು ಅವಾಚ್ಯ ಶಬ್ದಗಳಿಂದ ಬೈದು ಎರಡೂ ಕಡೆಯಿಂದ ಪರಸ್ಪರವಾಗಿ ಹೊಡೆದಾಡಿಕೊಂಡಿದ್ದಾರೆ. ಹಾಗಾಗಿ ಈ ಘಟನೆ ಸಂಭವಿಸಿದೆ. ಆ ನಂತರ ಮಹಾಲಕ್ಷ್ಮಿ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರನ್ನು ಗೋಣಿಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಖಾಸಗಿ ಬಸ್ ಸಿಬ್ಬಂದಿಗಳು ನೀಡಿದ ಪುಕಾರಿನಂತೆ ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. TV1 ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.